ಇನ್ನು ಸಂಜು ವೈಟ್ಸ್ ಗೀತಾ 2 ಸಿನಿಮಾ ರಿಲೀಸ್. ರಚಿತಾರಾಮ್ ಹಾಗೂ ಶ್ರೀನಗರ್ ಕಿಟ್ಟಿ ಅಭಿನಯದ ಸಿನಿಮಾ ಇದು. ಬದಲಾದ ರೂಪದಲ್ಲಿ ಸಂಜು ವೈಟ್ಸ್ ಗೀತಾ 2 ಬರ್ತಾ ಇದೆ. ರಿಲೀಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದ್ದು ವೀಕೆಂಡ್ನಲ್ಲಿ ಪ್ರೇಕ್ಷಕರ ಮನಗೆದಿದೆ ಸಂಜು ವೈಟ್ಸ್ ಗೀತಾ 2. ನಾಗಶೇಖರ್ ನಿರ್ದೇಶನದ ಸಿನಿಮಾ ಇದು. ಇದೀಗ ಅದ್ದೂರಿಯಾದಂತಹ ಬಹಳ ವಂಡರ್ಫುಲ್ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಸಂಜು ವೈಟ್ಸ್ ಗೀತನ 2ಗೆ. ರಚಿತಾರಾಮ್, ಡಿಂಪಲ್ ಕ್ವೀನ್ ರಚಿತಾರಾಮ್ ಮತ್ತು ಕಿಟ್ಟಿ ಅಭಿನಯಕ್ಕೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಮುಖಾಂತರ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂಜು ವೈಟ್ಸ್ ಗೀತಾ 2 ರಿಲೀಸ್ ಆಗಿದ್ದು ಸಾರ್ಥಕ ಆಯಿತು ನಮಗೆ ಅಂತ ಸಿನಿಮಾ ತಂಡ ಕೂಡ ಅಥವಾ ಚಿತ್ರತಂಡ ಕೂಡ ಹೆಮ್ಮೆ ಪಟ್ಟಿದೆ. ಇನ್ನು ಸಿನಿಮಾ ನೋಡಿ ಬಂದಂತಹ ಪ್ರೇಕ್ಷಕ ಪ್ರಭುಗಳು ಏನಂತ ಹೇಳಿದ್ರು, ರಿಯಾಕ್ಷನ್ ಹೇಗಿತ್ತು ನೋಡೋಣ. ಈ ಪ್ರಪಂಚದಲ್ಲಿ ಯಾವ ಶತ್ರುಗಳು ಕೂಡ ಒಟ್ಟಿಗೆ ವಿಷ ಕುಡಿದಿಲ್ಲ. ಒಟ್ಟಿಗೆ ವಿಷ ಕುಡಿಯೋದು ಪ್ರೀತಿಸಿರೋರು. ಅಪ್ಪ ಮಗನ ಚೆನ್ನಾಗಿತ್ತು ಮೂವಿ. ಮಸ್ತ್ ಬಿಡೋಣ, ಸೂಪರ್. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು, ಫುಲ್ ಆಗಿತ್ತು. ರಚಿತಾರಾಮ್ ಇಷ್ಟ ಆದ್ರು. ಅದೇ ಫಸ್ಟ್ ಸಿನಿಮಾ ಮಸ್ತ್ ಆಗಿತ್ತು, ಇದನ್ನು ಚೆನ್ನಾಗೈತೆ. ಲವ್ ಇಷ್ಟ ಆಯ್ತು. ಆ ಹುಡುಗ ಬಂದು ಆ ಪ್ರೀತಿಗೋಸ್ಕರ ಅವ್ನು ಎಲ್ಲಾನು ತ್ಯಾಗ ಮಾಡ್ದ. ಅವನಿಗೋಸ್ಕರ ಅವನೇನು ಮಾಡ್ಕೊಳ್ಳಿಲ್ಲ. ಬಟ್ ಆ ಟಾಪಿಕ್ ನನಗೆ ತುಂಬಾ ಇಷ್ಟ ಆಯ್ತು. ಆ ಪ್ರೀತಿಯಿಂದ ನನಗೆ ಸೆಕೆಂಡ್ ಇಷ್ಟ ಆಯ್ತು. ಎಸ್ಪೆಷಲಿ ಸಿಡ್ಲಘಟ್ಟ ಸಿಲ್ಕ್ಸ್ ಬಗ್ಗೆ ಅವ್ರು ಮಾಡಿರೋದು ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಮತ್ತು ಎಲ್ಲ ಓವರ್ ಆಲ್ ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ಸಿಲ್ಕ್ ಬಗ್ಗೆ ಮಾಡಿದ್ದು ದಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಅಂತ. ಸಿನಿಮಾ ಅಂತೂ ತುಂಬ ಅದ್ಭುತವಾಗಿದೆ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಸಿನಿಮಾದ ಹಾಡುಗಳು, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಆ ಪ್ರೇಕ್ಷಣೀಯ ಸ್ಥಳಗಳಾಗಲಿ, ಆ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಮುಂದಕ್ಕೆ ಹೋಗಿ ನೋಡ್ತೀವೋ, ಸುಡ್ಜಾರೆಲ್ಲ ನೋಡ್ತೀವೋ ಗೊತ್ತಿಲ್ಲ. ಆದರೆ ತುಂಬ ಹತ್ತಿರದಿಂದ ಆ ಪ್ರೇಕ್ಷಣೀಯ ಸ್ಥಳಗಳನ್ನ, ವಿದೇಶನ ನೋಡಿದಾಗಾಯಿತು. ತುಂಬ ಅದು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಇಡಿಸಿದ್ದಾರೆ. ಇಷ್ಟು ಬೇರೆ ಬೇರೆ ಸಿನಿಮಾದಲ್ಲಿ ತನ್ನ ಹೆಂಡತಿಗೋಸ್ಕರ ಅಥವಾ ಹೀರೋಯಿನ್ಗೋಸ್ಕರ ಆ ಕಿಡ್ನಿನ, ಲಿವರ್ನ ಕೊಡೋದು ನೋಡಿದ್ದೀವಿ. ಆದರೆ ತನ್ನ ಜೀವನೇ ಕೊಡುವಂಥದ್ದು ಕರ್ನಾಟಕದ ಕನ್ನಡ ಚಿತ್ರರಂಗದಲ್ಲಿ ಇದೇ ಫಸ್ಟ್ ಟೈಮು. ಚೆನ್ನಾಗೈತೆ ಫಿಲಮ್, ಚೆನ್ನಾಗಿದೆ, ಸೂಪರ್ ಫಿಲಮ್. ಇಂದ ನನ್ನ ಕಲ್ಲಿಗ ಕೀರ್ತಿ ಡೀಟೇಲ್ಸ್ ಕೊಡ್ತಾರೆ. ಕೀರ್ತಿ, ಸಿನಿಮಾ ನೋಡಿದ ಪ್ರೇಕ್ಷಕ ಪ್ರಭುಗಳು ಏನ್ ಹೇಳ್ತಾರೆ, ಹೇಗಿತ್ತಂತೆ ಸಿನಿಮಾ ರಿಲೀಸ್ ಆಗಿದ್ದು? ಸಂಜು ವೈಟ್ಸ್ ಗೀತಾ ಪಾರ್ಟ್ 1 2011ರಲ್ಲಿ ರಿಲೀಸ್ ಆಗಿತ್ತು. ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿತ್ತು ಸ್ಯಾಂಡಲ್ವುಡ್ನಲ್ಲಿ. ಇದಾದಮೇಲೆ 14 ವರ್ಷಗಳ ನಂತರ ಅಂದರೆ ರಮ್ಯಾ ಅವರ ಬದಲಾಗಿ ಆ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ರಚಿತಾರಾಮ್ ಅವರು ಬರ್ತಾರೆ. ಸೊ ಶ್ರೀನಗರ್ ಕಿಟ್ಟಿ ಹಾಗೂ ರಚಿತಾರಾಮ್ ಈ ಇಬ್ಬರ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಪ್ರೇಕ್ಷಕ ಪ್ರಭುಗಳೆಲ್ಲ ಸಿನಿಮಾಗೆ ಬಹುಪರಾಕ್ ಅಂತಿದ್ದಾರೆ, ಬೇಷ್ ಅಂತ ಹೇಳ್ತಿದ್ದಾರೆ. ನಾಗಶೇಖರ್ ಅವರ ನಿರ್ದೇಶನ ಹಾಗೂ ಛಲವಾದಿ ಕುಮಾರ್ ಅವರ ಒಂದು ನಿರ್ಮಾಣ ಸಿನಿಮಾಗೆ ಏನಿತ್ತು ನಿಜಕ್ಕೂ ಸಾರ್ಥಕ ಅನ್ನೋವಂಥದ್ದು ಹೇಳ್ತಿರುವಂಥದ್ದು. ಇದೇ ವರ್ಷ 2025 ಜನವರಿ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಒಂದಷ್ಟು ಟೆಕ್ನಿಕಲ್ ವಿಚಾರವಾಗಿ ನಾವು ಮರು ಬದಲಾವಣೆ ಮಾಡ್ತೀವಿ, ಹೊಸ ರೂಪದಲ್ಲಿ ಸಿನಿಮಾವನ್ನು ತರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾಗಶೇಖರ್ ಅವರು ಮತ್ತೆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಅಂದರೆ ನಿನ್ನೆ ಅಷ್ಟೇ ಸಂಜು ವೈಟ್ಸ್ ಗೀತಾ ಪಾರ್ಟ್ 2 ಮರು ಬಿಡುಗಡೆ ಆಗುತ್ತೆ. ಸದ್ಯ ಬೆಂಗಳೂರದಲ್ಲಿರಬಹುದು, ಹೊರ ರಾಜ್ಯದಲ್ಲೂ ಸಹ ಸಿನಿಮಾ ಒಂದಷ್ಟು ವೀಕ್ಷಣೆ ಇರಬಹುದು, ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಕರೀತಾ ಇದೆ. ಅದರಲ್ಲೂ ರಾಜ್ಯದಂತ 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆಗಿರುವಂತಹ ಒಂದು ಸಿನಿಮಾ ಇಷ್ಟು ರೀತಿಯಲ್ಲಿ ಒಂದು ಪ್ರೇಕ್ಷಕರ ವರ್ಗವನ್ನು ಥಿಯೇಟರ್ಗೆ ಕರೀತಾ ಇರುವಂಥದ್ದು ನಿಜಕ್ಕೂ
ನಿಜಕ್ಕೂ ಒಂದು ಅಚ್ಚರಿ ಹಾಗೂ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಸಲ ಸಿನಿಮಾ ರಿಲೀಸ್ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರೇಕ್ಷಕರು ಥಿಯೇಟ್ರಿಗೆ ಬರುವಂಥದ್ದೇ ಕಷ್ಟ, ಅದು ಈಗಿನ ಸಂದರ್ಭದಲ್ಲಿ. ಅದರಲ್ಲೂ ರಿಲೀಸ್ ಆದಮೇಲೆ ಥಿಯೇಟರ್ಗೆ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅಂತ ಹೇಳಿದ್ರೆ ಇದು ನಿರ್ಮಾಪಕರಿಗೆ ಖುಷಿ ಆಗುವಂತಹ ವಿಚಾರ. ಅದರಲ್ಲೂ ಸಹ ಶ್ರೀನಗರ್ ಕಿಟ್ಟಿ ಅವರು ನೆನ್ನೆಷ್ಟೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ನಿಜಕ್ಕೂ ಖುಷಿ ಆಗ್ತಿದೆ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡ್ತಿರುವಂಥದ್ದು, ಅದು ಕನ್ನಡ ಸಿನಿಮಾಗೆ ಪ್ರೋತ್ಸಾಹವನ್ನು ಕೊಡ್ತಿರುವಂಥ ವಿಚಾರ ಇರಬಹುದು. ನಮ್ಮ ತಂಡಕ್ಕೆ ಖುಷಿಯಾದ ಸಂಗತಿ. ಅದರಲ್ಲೂ ಸಹ ರಚಿತಾ ರಾಮ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂಥದ್ದು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ, ಬದಲಾದ ರೂಪದಲ್ಲಿ ಬಂದಿರುವಂಥದ್ದು, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಪಾತ್ರ ಅನ್ನುವಂಥದ್ದು ಹೇಳಿದ್ದಾರೆ. ಸೊ ಈ ಒಂದು ಸಿನಿಮಾಗೆ ಕನ್ನಡ ಕಲಾವಿದರು ಇರಬಹುದು, ಸ್ಯಾಂಡಲ್ವುಡ್ ಗಣ್ಯರು ಸಹ ಸಾಥ್ ನೀಡಿರುವಂಥದ್ದು. ಒಟ್ಟಾರೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಇಬ್ಬರ ಕಾಂಬೋ ಸ್ಕ್ರೀನ್ ಮೇಲೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ವಿದ್ಯಾ ಅವರೇ. ಓಕೆ, ಧನ್ಯವಾದ ಡೀಟೇಲ್ಸ್.